ಬಹಳಷ್ಟು ಜನಕ್ಕಾಗಿರ್ಬೋದು, ನಮ್ಮ ಏರಿಯಾಗಿರ್ಬೋದು ಮೂಲಭೂತ ಸೌಲಭ್ಯಗಳು ಕೊರತೆ ಇರುತ್ತೆ. ನೀರಿನ ಕೊರತೆ, ಸ್ವಚ್ಛತೆಯಿಂದ ಕಾಪಾಡಿ ಚರಂಡಿ ಮಾಡ್ತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡಿದ್ರೆ ಅವರ ಹಿಂದೆ ಪತ್ರಕರ್ತರು ಹಲವಾರು ಸಮಸ್ಯೆಗಳು. ನೀವು ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ನಿಮಗೆ ಇದು ಏನಂದ್ರೆ ಸ್ಕಾಲರ್ಶಿಪ್ ಆಗಿರ್ಬೋದು, ಹೌದಾ ಇಲ್ವಾ, ಈ ಬುಕ್ಸ್ ಬರ್ಲಾರ್ದಂಗಿರ್ಬೋದು, ಲ್ಯಾಪ್ಟಾಪ್ ಈ ಟೈಪ್ ಎಲ್ಲ ಪತ್ರಕರ್ತರು ಯಾವಾಗ ಬಂದಿಲ್ಲ ಅಂತಂದ್ರೆ ಅದಕ್ಕೆ ಯಾರು ಪತ್ರಕರ್ತರು ಒಂದು ಸುದ್ದಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗ್ತವೆ. ಈ ಕಾಲೇಜ್ ಆಗ್ಬೇಕಾದ್ರೆ ಎಷ್ಟೋ ಸುದ್ದಿಗಳು ಮಾಡಿದ್ವಿ. ಇಲ್ಲಿರ್ತಕ್ಕಂಥ ಕೋರ್ಸ್ಗಳಾಗಿರ್ಬೋದು, ಲೆಕ್ಚರ್ಗಳಾಗಿರ್ಬೋದು, ನಿಮ್ಮ ಅತಿಥಿ ಶಿಕ್ಷಕರಿಗೆ, ಇಲ್ಲಿರ್ತಕ್ಕಂಥ ಅತಿಥಿ ಶಿಕ್ಷಕರಿಗೆ ಸಂಬಳನೇ ಆಗ್ತಾ ಇದ್ದಿಲ್ಲ. ಅಂತ ಟೈಮಲ್ಲೂ ಪತ್ರಕರ್ತರು ಸುದ್ದಿ ಮಾಡಿದಾಗೆ ಸಂಬಳವಾಗಿರ್ತಕ್ಕಂಥ ವೇತನವಾಗಿರ್ತಕ್ಕಂಥ ಕೆಲಸಗಳಾಗಿದ್ದಾವೆ. ಅಂದ್ರೆ ಸಮಾಜದಲ್ಲಿ ಆಗ್ತಕ್ಕಂಥ ಯಾವುದೇ ರೀತಿ ಗೊಂದಲವಾಗಿರ್ಬೋದು, ಈ ಹೋರಾಟಗಳು ಮಾಡಿದಾಗಿರ್ಬೋದು. ಇವತ್ತು ನೋಡ್ರಿ ಏನಾಗಿದೆ, ತುಂಗಭದ್ರಾ ಜಲಾಶಯದಲ್ಲಿ ನೀರಿಲ್ಲ, ಅಂದ್ರೆ ಮಳೆ ಇಲ್ಲ. ಆಗ ಬರಗಾಲ ಬರುತ್ತೆ ಅಂತ ಅಧಿಕಾರಿಗಳು ಮುಂಚಿತವಾಗಿ ಹೇಳೋದಕ್ಕೆ ಮುಂಚೆ ಬರಗಾಲ ಸೃಷ್ಟಿ ಆಗ್ತಾ ಇದೆ ಅಂತಕ್ಕಂಥದ್ದು ಯಾರು ಮಾಡಿದ್ರು ಅಂದ್ರೆ ಪತ್ರಕರ್ತರನ್ನೇ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡ್ತಾ ಇದ್ರು. ಇದರಿಂದ ನೀವು ವಿದ್ಯಾರ್ಥಿಗಳನ್ನು ನೋಡ್ತಾ ಇದ್ರಿ, ಆಮೇಲೆ ಜನನೂ ನೋಡ್ತಾ ಇದ್ರು. ಇವತ್ತು ಓದುಗಾರರ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿದೆ. ಇಲ್ಲಿ ಇರ್ತಕ್ಕಂಥ ಇಷ್ಟು ವಿದ್ಯಾರ್ಥಿಗಳಲ್ಲಿ ದಿನನಿತ್ಯ ಪತ್ರಿಕೆ ಓದ್ತಕ್ಕಂಥ ಯಾರಿದ್ದೀರಿ? ದಿನನಿತ್ಯ ಪತ್ರಿಕೆ ಓದ್ತಕ್ಕಂಥದ್ದು ಓದ್ತೀರಾ? ನಮ್ಮ ಬುಕ್ ಓದಿದ್ರೆ ಸಾಕು ಸರ್, ಇಂದ ಪತ್ರಿಕೆ ಓದೋದಂತೀರಾ? ಅಲ್ವಾ? ಅಂದ್ರೆ ಪತ್ರಿಕೆ ಓದೋದ್ರಿಂದ ಏನಾಗುತ್ತಂದ್ರೆ ಇಡೀ ದೇಶದಲ್ಲಿ ನಡೀತಕ್ಕಂಥ ನಮಗೆ ಯಾವ ರೀತಿಯಲ್ಲಿ ಇರ್ತಕ್ಕಂಥ ಇವತ್ತು ವಾಸ್ತವಗಳು ಬೇಕಾಗ್ತವೆ. ಎಲ್ಲಿ ಏನಾಗಿದೆ, ಏನು ತೊಂದರೆ ಆಗಿದೆ, ಎಲ್ಲಿ ಒಳ್ಳೆಯದಾಗಿದೆ, ಎಲ್ಲಿ ಮೂಲಭೂತ ಹಕ್ಕುಗಳು ಸಿಕ್ಕಿದಾವೆ, ಎಲ್ಲಿ ಹೋರಾಟ ನಡೀತಾ ಇದಾವೆ, ಎಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಎದರಿಂದ ಸಿಗ್ತಾವೆ ಅಂದ್ರೆ ನಮಗೆ ಪತ್ರಿಕೆಯಿಂದ ಸಿಗ್ತವೆ. ಇವತ್ತು ನೋಡ್ರಿ ಮಂತ್ರಿಮಂಡಲ, 2ನೇ ಹಂತದ ಮಂತ್ರಿಮಂಡಲ DK ಶಿವಕುಮಾರ್ ಮಂತ್ರಿ ಅಧಿವೇಶನದಲ್ಲಿ ಸಚಿವ ಸಂಪುಟ 2ನೇ ಸಚಿವ ಸಂಪುಟದಲ್ಲಿ ಏನಾಗಿದೆ ಅಂತಕ್ಕಂಥದ್ದು ನೀಟಾಗಿ ಬರ್ಬೇಕಂದ್ರೆ ಅಂತರ್ಜಾಲದಲ್ಲಿ ಇನ್ನು ಮಂತ್ರಿ ಘೋಷಣೆ ಕೊಡ್ಬೇಕಂದ್ರೆ ಇವರು ಮಂತ್ರಿ ಅಂತ ಅನೌನ್ಸ್ ಮಾಡ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ, ಹೌದಿಲ್ಲ? ಬಟ್ ಪತ್ರಿಕೆಯಲ್ಲಿ ಬಂದಾಗ ಮಾತ್ರ ಅದು ನಿಜ ಸತ್ಯ ಇರುತ್ತೆ. ಹಾಗಾಗಿ ಸತ್ಯ ನಮಗೆ ಎಲ್ಲಿ ಬೇಕು ಅಂದ್ರೆ ಅದು ಪತ್ರಿಕೆಯಲ್ಲಿ. ಹಾಗಾಗಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಪತ್ರಿಕೆ ನೋಡಿದ್ವಿ. ಇವತ್ತು ನೋಡ್ರಿ ಜಿಲ್ಲೆಯಿಂದ ನಮ್ಮ PU ಕಾಲೇಜ್ ಪ್ರಿನ್ಸಿಪಾಲ್ ಸರ್ ಇದ್ದಾರೆ. ನಮ್ಮ ವಿಜಯಪುರ ಪತ್ರಿಕೆ ಡೈಲಿ 50 ಪೇಪರ್ ಹೋಗ್ತಾರೆ. ಡೈಲಿ ಎಷ್ಟು ಎಲ್ಲ ಮಕ್ಕಳಿಗೆ ಸಾರ್ ಏನ್ ಮಾಡ್ತಾರೆ, ಹೇಳಬೇಕು ಸರ್, ಮಕ್ಕಳಿಗೆ ಹಂಚಿಕೆ ಮಾಡ್ತಾರೆ. 50 ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಮುಂದೆ ಕೂತಿರ್ತಕ್ಕಂಥ ಪ್ರೀತಿಯ ವಿದ್ಯಾರ್ಥಿನಿಯರು, ಎಲ್ಲ ಹಿರಿಯರು ಪತ್ರಿಕೆ ಬಗ್ಗೆ ಅಮೋಘವಾದಂತಹ ವಿಷಯವನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ನಾನು ಕೇವಲ 1-1.5 ನಿಮಿಷ ಮಾತಾಡ್ತೀನಿ ಅಷ್ಟೇ. 1 ನಿಮಿಷ ನಿಚ್ಚವಾಗಿ ಕೂತಾರೆ. ನೋಡೋಣ ಯಾರು ತೆಲುಗು ಕಾಣಬಹುದು, ನೆಟ್ಟು ಕೂತಾರೆ, ಇನ್ನೂ ನೆಟ್ಟಿದೆ. ತೆಲುಗು ಕೊಂಟಿಗೆ ಐದು ಪರವಾಗಿಲ್ಲ, ಏನ್ ಮಾಡಿ ಕ್ಯಾಲ್ಸಿಯಂ ಪ್ರಾಬ್ಲಮ್. ಪತ್ರಿಕೆ ಅಂದ್ರೆ ಕೇವಲ ಪತ್ರಿಕೆ ಅಲ್ಲ. ಇವತ್ತು ನೀವು ಬರ್ತಕ್ಕಂಥ ಒಂದು ಜಂಗಮವಾಣಿ ನೆಟ್ ಒಂದು ದಿನಕ್ಕೆ ಎಷ್ಟು ಬರ್ತದೆ ಗೊತ್ತಾ? 24 ರೂಪಾಯಿಯಿಂದ 48 ರೂಪಾಯಿ ಬಳಸ್ತಾ ಇದ್ದೀರಾ. ಕಡಿಮೆ ಅಂದ್ರೂ ಕೂಡ ನೀವು ಏನೂ ನೋಡಿಲ್ಲ ಅಂದ್ರೂ ಕೂಡ 13 ರೂಪಾಯಿ ಕಟ್ಟಾಗುತ್ತೆ ಮೊಬೈಲ್. 13 ರೂಪಾಯಿ 28 ರೂಪಾಯಿ 48 ರೂಪಾಯಿ ನೆಟ್ ಆಗಿತ್ತು, ಮತ್ತೆ 30 ರೂಪಾಯಿ ಕಂತೀರ. ಹಂಗೇಳ ಅಲ್ಲಿಗೆ ರಾತ್ರಿ 6 ಗಂಟೆ ಆಗುತ್ತೆ. ನೀವು 40 ಪೇಪರ್ ಮಾಧ್ಯಮ ಹಂಗೇನಿಲ್ಲ. ಬೆಳಿಗ್ಗೆ ಫ್ರೆಶ್ ಆಗಿರ್ತಾರ, ಕಾಫಿ ಟಿಫನ್ ಕುಡಿಯೋಕ್ಕಾಗಿ ಈ ರೀತಿ ಕಟ್ಟಿರ್ತಾರ, ಚಂದ ಪೇಪರ್ ನೋಡ್ತೀರ, ಹೇಗೆ ಮಾಡಿಸಿ ಟೇಬಲ್ ಮೇಲೆ ಶೋಕೇಸಲ್ಲಿ ಇರ್ತೀರ. ಶೋಕೇಸಲ್ಲಿ ಒಂದೇ ಅಲ್ಲ, ಈಗ ಎಷ್ಟು ಒಂದು ಪತ್ರಿಕೆ ಬೆಲೆ 2 ರೂಪಾಯಿ ಬೇಡ, 3 ರೂಪಾಯಿ ಬೇಡ, 5 ರೂಪಾಯಿ ಬೇಡ, 10 ರೂಪಾಯಿ ಇರೋದಲ್ಲ. ಇದು ಉಪಯೋಗ ಐತೆ. ಇದು ಮೈಸಿ ಮತ್ತೆ ಅವರಿಗೆ ಕೊಟ್ಟು ಕೂಡ ನಮಗೆ 3/4 ಭಾಗ ರೊಕ್ಕ ಬರುತ್ತೆ. ನಿಮ್ ನೆಟ್ಟು ವಾಪಸ್ ಬರ್ತದ? ಬರಲ್ಲ. ನಮ್ ಗಾಡಿ ಇದ್ದಾಗ ಬೈಕ್ಗಳು ಕೆಳಗನೆ ಇರುತ್ತೆ, ಇಲ್ಲ ಪಾತ್ರೆ ಸಾಮಾನುಗಳು ಕೆಳಗನೆ ಇರ್ತದೆ, ಕಾರ್ ಹೊಸಕ ಕಾರ್ ಇನ್ನೇನೇ ಇರುತ್ತೆ. ಬಸ್ ಸ್ಟ್ಯಾಂಡ್ ಆಸೆ ಮತ್ತೊಂದರಿಗೆ ಆಸೆ ಆಗ್ತದೆ. ಮಳೆ ಬಂದಾಗ ಕೆರೆ ಮೇಲೆ ಇಟ್ಕೊಂಡು ಹೋಗ್ತಾರೆ, ದಾಖಲಾತಿಗಳು ಮುಚ್ಕೊಂಡು ಹೋಗ್ಬೇಕ ಕವರ್ ಆಗ್ತದೆ. ಯಾರನ ನಿಮ್ಮಪ್ಪ ನಿಮ್ಮ ಮಕ್ಕಳಲ್ಲ ಯಾರನ್ನ ಒಂದು 5 ರೂಪಾಯಿ ಕೊಟ್ಟು ಪೇಪರ್ ಮನೆಗಳಿಗೆ ಹೋಗ್ತೀರಾ? ಯಾರ ಮನೆಗೆ ಎಷ್ಟು ಬಂದ ಪೇಪರ್ ಕೈ ಹತ್ರ ನೋಡೋಣ.
ನಾಚಿಕೆಗೆ. ಇವ್ರು ಸುಮ್ಮನೆ ಸಾಯ್ಬೇಕು ಸಮಾಜ ಸಮಾಜ ಅಂತ. ಇವರೆಲ್ಲ ಸಮಾಜಕ್ಕೆ ಸಾಯ್ತಿದ್ದಾರೆ, ಯಾರಿಗೆ ಬೇಕು ಇದು? ಯುವ ಪೀಳಿಗೆ ಒಂದು ಪುಸ್ತಕ ಒಂದು ಪೇಪರ್ ಕೊಂಡ್ಕೊಂಬಂದು ನಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಇದು ಎಂತ ಸದೃಢ ಭಾರತ? ಇದು ಗುರುವಿದೆ ಅಲ್ವಾ? ನೀವು ಆಯ್ತು ಓದಿದ್ದು ಕೂಡ ನೀವಪ್ಪ ನೀವೊಬ್ಬರು ಗುರು ಉಪಯೋಗ ಗೊತ್ತಾ? ಬಳ್ಳಾರಿ ಪೇಪರ್ ಮಾಡಿಸಿ ಪಪ್ಪಾಯನ್ನು ದಾಳಿಂಬೆಯನ್ನು ಸುಟ್ಟಿದ್ರೆ ಡೆಲಿವರಿ ಹೋಗ್ತದೆ. ನೀನ್ ಯಾಕೆ ಡೆಲಿವರಿ ಹೋಗ್ತದ? ಬರಲ್ಲ. ಅದು ಉಪಯೋಗ ಎಷ್ಟೈತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಅನೇಕ ಉಪಯೋಗ ಐತೆ. ಯಾಕಂದ್ರೆ ಅವರು ಸಮಾಜದ ಒಂದು ತಾಯಿ, ಮೂರನೇ ಕಣ್ಣು. ನನಗೊಂದು ಸಂತೋಷ ಆಯ್ತು. ನಾನು ಏನ್ ಮಾತಾಡ್ತಾ ಬೇಕಿಲ್ಲ. ಇನಾಗ್ರೇಷನ್ ಒಂದು ಮುಳ್ಳಿನ ಟಂಕಿ ಇಟ್ಟಿದ್ದಾರೆ, ಹೂವಿನ ಗಿಡ. ಅದು ಚೆಂದ ಕೆಂಪು ಬಿಡುತ್ತೆ. ಕೆಂಪು ಅಂದ್ರೆ ಏನ್ ಹೇಳಿ? ಆಜ್ಞಾ ಚಕ್ರ. ಅದು ಜಾಗೃತಿ ಮೂಡಿಸ್ತೈತೆ. ಅದು ಯಾವತ್ತೂ ಮುಳ್ಳು. ಹಿಂಗ್ ಮಲಗಿದ್ರೆ ಮುಳ್ಳು, ಹಿಂಗ್ ಕುಂತ್ರೆ ಮುಳ್ಳು, ಹೆಂಗ್ ಕುಂತ್ರೆ ಮುಳ್ಳು. ಪ್ರಕೃತಿ ಜೀವನ ನಡೆಸೋ ಜೀವನಗಳ ಮುಳ್ಳಿನ ತರನೇ ಇರ್ತದೆ. ಆ ಒಂದು ಮಾಧ್ಯಮಕ್ಕಾಗಿ ಪತ್ರಿಕಾ ಮಾಧ್ಯಮ ಐತಲ್ಲ, ನಾವು ಸಮಾಜದಲ್ಲಿ ನಾವು ಅವರಿಗೆ ಗೌರವ ಕೊಡಬೇಕು. ಕನಿಷ್ಠ ಪಕ್ಷ ಒಂದು ವಾರಕ್ಕಾದ್ರೂ ಒಂದು ಪತ್ರಿಕೆ ನಾವು ತಗೊಂಡು ಹೋಗ್ಬೇಕು. ತಗೊಂಡು ಹೋಗ್ಬೇಕಲ್ಲ. ಕೈಯಾಗ ಬನ್ನಿ ತಿಂತೀವ್ರ, ಬಸ್ಸಿನ ಕೊಟ್ಟು ಬಟಾಣಿ ತಿಂತೀವ್ರ, ಬಸ್ ನಮ್ಮ ಜೊತೆಗೆ ಇರ್ತದೆ. ಆದ್ರೆ ಮಹತ್ವ ಗೊತ್ತಿಲ್ಲ. ಅದು ರಾತ್ರಿ ಬೆಳಗಿನ ಜಾವ ತನ್ನ ಕ್ರಿಯಾಕರ್ಮ ಎಷ್ಟಿರುತ್ತೆ. ಎಲ್ಲೋ ಒಬ್ಬ ಪತ್ರಿಕರ್ತ ವರದಿಯನ್ನು ತಂದು ಪ್ರಿಂಟರ್ ಕೊಟ್ಟು ರಾತ್ರಿಯಲ್ಲಿ ಎಡಿಟ್ ಆಗಿ ಮತ್ತೆ ಪ್ರಿಂಟ್ ಆಗಿ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗಿ ಅವನು ಮಳೆ ಬರ್ತಕ್ಕೋ ಏನ್ ಬರ್ತಕ್ಕೋ ಅಷ್ಟಕ್ಕೆಲ್ಲ ಆಯಾ ಊರುಗಳಿಗೆ ಪತ್ರಿಕೆ ಮುಟ್ಟುವಂತ ಕೆಲಸ ಅವ್ರು ಮಾಡ್ತಾರೆ. ಯಾಕೆ ಮಾಡ್ಬೇಕು ಅವರು? ಸಮಾಜಕ್ಕೆ ಜಾಗೃತಿ. ದಿನ ಹೊಸ ವಿಷಯ. ನಾವು ಎಷ್ಟು ನೋಡ್ತೀವಿ? ರೋಲ್ಸ್ 1 ನಿಮಿಷ 13 ಸ್ಕ್ರೋಲ್ ಮಾಡ್ತೀವಿ. 13 ಒಂದು ಗಂಟೆಗೆ 24 ತಾಸು ನೋಡೋದು ಎಷ್ಟಾಗುತ್ತೆ? ನಿಮ್ ಕಣ್ಣು ಎಷ್ಟು ಹೋಗುತ್ತೆ? ಆ ಲೇಸರ್ ಕೇಳೋ ಕಣ್ಣಿಗೆ ಎಷ್ಟಾಗುತ್ತೆ ತೊಂದರೆ? ಪೇಪರ್ ಓದೋದು ನೋಡಿ ಯಾವಾಗ ಇವತ್ತಿನ ಚೆನ್ನಾಗಿ ಕುಂತ್ಕೊಂಡು ಆರಾಮಾಗಿ ಕುಂತ್ಕೊಂಡು ಪ್ರಶಾಂತವಾಗಿ ನೋಡ್ತಾರೆ. ಆ ಮೊಬೈಲ್ ಒಂದು ರೀಲ್ಸ್ ಇಂದ ಅರ್ಧ ನೋಡಬೇಕು ಅವಾಗ 3 ಸೆಕೆಂಡ್. ಆದರೆ ಪತ್ರಿಕೆ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ 5 ಪುಟಗಳನ್ನು ತಿರುಗಾಕಿ ನೋಡ್ತಾರೆ. ಆ 5 ಪುಟದಲ್ಲಿ ಕನಿಷ್ಠ 5 GB ಮೆಮೊರಿ ಆಗಿ ನಿಮ್ಮ ತಲೆಯಲ್ಲಿ ಉಳಿತೈತೆ. 5 GB ಉಳಿತೆ. ಯಾರೋ ಒಂದು ಒಳ್ಳೆ ಕಥೆ ಬರ್ತದೆ, ಒಂದು ಸಾಧನೆ ಇರ್ತದೆ, ನೋವು ಇರ್ತದೆ, ಏನೋ ಒಂದು ಪ್ರಕೃತಿಯ ಎಲ್ಲೋ ಇರುತ್ತೆ. ಇಲ್ಲಿ ಯಾವುದೋ ದೇಶದಲ್ಲಿದ್ದಾಗ ನಮ್ಮ ಕನ್ನಡ ಪತ್ರಿಕೆ ಎಲ್ಲೋ ಒಂದು ಸಿಕ್ಕಾಗ ಬಹಳ ಆನಂದವೇ. ನಮ್ಮ ಕನ್ನಡ ಪೇಪರ್ ಇಲ್ಲಿ ಬಾಂಡೆ ಬಂದಂತ ಖುಷಿ ಪಡ್ತೀರ. ನಿಮ್ಮ ಮೊಬೈಲ್ ನೋಡಿ ಖುಷಿ ಸಿಗ್ತದ. ನಮ್ಮ ಅಪ್ಪ ಬಂದು ಜಾರಿ ಸೊಲಿತಾರೆ ಕಟ್ಟೆ ಟೈಮ್ ಎಷ್ಟಾಗೈತಂತ, ಇದು ಓದಿದ್ರೆ ಕಟ್ಟೆ ಟೈಮ್ ಆಗೈತಂತ ಅಂತಾರ. ಮೊಬೈಲ್ ನೋಡಿ ಕಟ್ಟೆ ಅಂತಾರಲ್ಲ, ಅನ್ಸಿದ್ದಿಲ್ಲ. ಸತ್ಯವಾಗಿರೋ ಕೈ ಹಾಕ್ತಾರೆ. ನಿಜ ಪರಿಶ್ರಮಕ್ಕೆ ಬೆಲೆ ಇಲ್ಲ, ಅವರ ಕಷ್ಟಕ್ಕೆ ಬೆಲೆ ಇಲ್ಲ, ಆ ಒಂದು ಪತ್ರಿಕೋದ್ಯಮಕ್ಕೆ ಅರ್ಥ ಇಲ್ಲ. ಸರ್ಕಾರ ಕಣ್ಮುಚ್ಚಿಡತ್ತೆ, ಈ ಪ್ರಜಾಪ್ರಭುತ್ವ ಕಣ್ಮುಚ್ಚಿಡತ್ತೆ, ಈ ಯುವ ಪೀಳಿಗೆ ಕಣ್ಮುಚ್ಚಿಡತ್ತೆ. ಎಚ್ಚೆತ್ತುಕೊಳ್ಳಿ. ನಾನೇನ್ ಹೇಳಿನಿ? 13 ರೂಪಾಯಿಲಿಂದ 28 ರೂಪಾಯಿಲಿಂದ 48 ರೂಪಾಯಿ ನಿಮ್ದು ನೆಟ್ ಬ್ಯಾಲೆನ್ಸ್ ಖರ್ಚಾಗುತ್ತೆ. ಒಂದು ಸಾಮಾನ್ಯ ಲೋಕಲ್ ಪೇಪರ್ 7 ರೂಪಾಯಿಲಿಂದ ರಾಷ್ಟ್ರ ಮಟ್ಟದ ಪೇಪರ್ 10 ರೂಪಾಯಿ ಇರಬೇಕು. 10 ರೂಪಾಯಿ ನಿಮ್ಮ ಮನೆಗೆ ಉಪಯೋಗ ಆಗುತ್ತೆ. ನಾವು ಗೌರವಿಸೋಣ, ಅಭಿನಂದಿಸೋಣ. ಇಂಥ ಕಾರ್ಯಕ್ರಮಗಳಿಗೆ ನಮ್ಮಿಂದಾದ ಸಹಾಯ ಪ್ರೋತ್ಸಾಹವನ್ನು ತೋರೋಣ. ನನ್ನ ಅದರ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಯಾವುದೇ ಇರ್ಬೋದು, ಇವತ್ತು ಕಾಂಪಿಟೇಷನ್ ಎಕ್ಸಾಮ್ಗಳಿಗೆ ನಮಗೆ ಪತ್ರಿಕೆ ಓದೋದ್ರಿಂದ ಬರ್ತಕ್ಕಂಥ ನಾಲೆಡ್ಜು ಅಷ್ಟೊಂದಿರುತ್ತೆ. ನೀವು ಅದನ್ನು ಈಸಿಯಾಗಿ ರೀಚ್ ಆಗ್ಬೋದು. ಇಲ್ಲಿ ಇರ್ತಕ್ಕಂಥ ಮಕ್ಕಳು IAS, IPS ಇವತ್ತು ಯಾವುದೇ ಇರ್ಬೋದು, ಇದೇನು ಆಸೆ ನಮಗೆ. ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಇವತ್ತು ಯಾವುದೇ ಆಗಿರ್ಬೋದು. ಹೆಂಗಿದೆ ಅಂದ್ರೆ ಪ್ರಪಂಚ ನಾಗಾಲೋಕದಲ್ಲಿ ಓಡ್ತಾ ಇದೆ. ಆ ಮುಂದೆ ನಾವು ಓಡ್ಬೇಕಂದ್ರೆ ಏನ್ ಮಾಡ್ಬೋದು ಅಂದ್ರೆ ಪತ್ರಿಕೆ ಓದಬೇಕು. ಓದ್ತೀರಲ್ವಾ? ಇಲ್ಲ ಸರ್ ನಾವು ಸೀರಿಯಲ್ಸ್ ನೋಡ್ತೀವಿ ಅಂತೀರಾ, ಸಿನಿಮಾ ನೋಡ್ತೀವಿ, ಸೀರಿಯಲ್ಸ್ ನೋಡ್ತೀವಿ, ಏನ್ ಪತ್ರಿಕೆ ಅಂತೀರಾ? ಇಲ್ಲ, ಪತ್ರಿಕೆ ಓದತಕ್ಕಂಥ ಅಭ್ಯಾಸ ಬೆಳೆಸ್ಕೊಳ್ರಿ.
ನಿಮ್ಮ ಲೈಫಲ್ಲಿ ಜೀವನದಲ್ಲಿ ಇರ್ತಕ್ಕಂಥ ಕನಸನ್ನ ಮುಟ್ಲಿಕ್ಕೆ ನಿಮಗೆ ಅದು ಸೇತುವೆಯಾಗಿ ಪತ್ರಿಕೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಿಮ್ಮ ಏರಿಯಾದಲ್ಲಿರ್ತಕ್ಕಂಥ ಸಮಸ್ಯೆಗಳ ಸಮೇತ ನಿಮಗೆ ಗೊತ್ತಿರ್ತಕ್ಕಂಥ ಪತ್ರಕರ್ತರು ತಿಳಿಸಿದ್ರೆ ಆ ಸಮಸ್ಯೆನ ಆದಷ್ಟು ಬೇಗನೆ ಪರಿಹಾರ ಮಾಡಲಿಕ್ಕೆ ನಿಮ್ಮ ಬೆನ್ನಿಂದ ಪತ್ರಕರ್ತರು ಇರ್ತಾರೆ. ಹಾಗಾಗಿ ನೀವು ಎಲ್ಲರೂ ಪತ್ರಿಕೆ ಓದುವ ಅಭ್ಯಾಸ ಮಾಡಿಕೊಡ್ರಿ. ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನಮ್ಮ ಅಧ್ಯಕ್ಷರು ಅಣ್ಣಯ್ಯ ಸ್ವಾಮಿ ಅವರು, ಅದ್ರ ಜೊತೆಗೆ ನಮ್ಮ ನಾಗೇಂದ್ರ ಸ್ವಾಮಿ ಅವರು, ಇವರು ಇಬ್ಬರು ಬಹಳಷ್ಟು ಶ್ರಮ ಇದೆ ಇವತ್ತು. ಅವ್ರ ಜೊತೆಗೆ ಎಲ್ಲಾ ಪದಾಧಿಕಾರಿಗಳಾಗಿರ್ಬೋದು ಬಹಳಷ್ಟು ಅವರು ಕೈ ಜೋಡಿಸಿದ್ದಾರೆ. ಇವತ್ತು ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಇನ್ನು ಹೆಚ್ಚೆಚ್ಚು ಆಗಲಿ ಗುರುಗಳಲ್ಲಿ. ಹಾಗಾಗಿ ಈ ಕಾರ್ಯಕ್ರಮದಿಂದಲೂ ಈ ಪ್ರತಿಭಾ ಪುರಸ್ಕಾರ ಮಕ್ಕಳು ಯಾರು IAS ಬಂದಿರ್ತಾರೆ, ಮಕ್ಕಳಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿಕೊಂಡಿರ್ತಕ್ಕಂಥ ಅಂತ ಮಕ್ಕಳಿಗೆ ಸನ್ಮಾನಿಸಿದಾಗ ಇನ್ನಷ್ಟು ಮಕ್ಕಳು ಅತಿ ಹೆಚ್ಚು ಸಾಧನೆ ಮಾಡಲಿ ಅಂತ ಹೇಳ್ತಾ ನನ್ನ ಎರಡು ಮಕ್ಕಳು ವಿರಾಮ ಧನ್ಯವಾದಗಳು. ಕಲಾವಿದಂತಹ ಡಾಕ್ಟರ್ ಶಾಂತಲಾ ಮೇಡಮ್ ಅವರಿಗೆ ಮತ್ತು ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ LP ವೈಭವ್ ಸರ್ ಅವರಿಗೂ ಮತ್ತು ಗಣ್ಯ ಮಹೋದಯರಿಗೂ ಅನಂತ ಧನ್ಯವಾದಗಳನ್ನ ಸಲ್ಲಿಸುತ್ತಿದ್ದೇನೆ. ನಿಜ ಹೇಳ್ಬೇಕಂದ್ರೆ ಪತ್ರಿಕೆ ಇಂದಿನ ಕಾಲದಲ್ಲಿ ಏನೋ ಒಂದು ಪಿಡಿಯಿಂದ ಒಂದು ನೈತಿಕತೆಯನ್ನ ಕಳೆದುಕೊಳ್ತಾ ಇದೆ. ಪತ್ರಿಕೆಗಳನ್ನು ಓದೋದ್ರಿಂದ ಹೆಚ್ಚಿನ ಒಂದು ಶಬ್ದಗ್ರಹಣೆ ನಿಮ್ಮಲ್ಲಿ ಆಗ್ತದೆ. ಪತ್ರಿಕೆಗಳನ್ನು ಓದೋದ್ರಿಂದ ನಿಮ್ಮಲ್ಲಿ ಮುಂದಿನ ಸ್ಪರ್ಧಾತ್ಮಕ ಮತ್ತು ಜೀವನ ರೂಪಿಸಿಕೊಳ್ಳಲಿ ಅದು ನಿಮಗೆ ಸಹಕಾರಿ ಆಗ್ತದಂತ ನಮ್ಮ ಎಲ್ಲ ಗಣ್ಯರು ಹೇಳ್ಕೊಂಡು ಇದರಿಂದ ಪತ್ರಿಕೆಗಳನ್ನು ಓದಿ ಮತ್ತು ಮೊಬೈಲ್ ಅನ್ನ ಕಡಿಮೆ ಮಾಡುವ ಮೂಲಕ ನೀವು ಕೂಡ ಮುಂದಿನ ಒಂದು ನಿಮ್ಮ ಭವಿಷ್ಯವನ್ನ ಉಜ್ವಲಗೊಳಿಸಿ ಎಂದು ಎರಡು ಮಾತು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡುತ್ತಿದ್ದೇನೆ. ಜೈ ಜೈ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ಪತ್ರಕರ್ತರ ವಿಚಾರಕ್ಕೆ ಹೇಳ್ತಾ ಇದ್ದಾರೆ, ಹೊರಗಡೆ ನಡೀತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ಇವರು ಎತ್ತಿ ಕರೀತಾರೆ. ಅಂದ್ರೆ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಎಷ್ಟು ಇದು ಇದೆ ಅಂದ್ರೆ ಈಗಿನ ಕಾಲದಲ್ಲಿ ಇದ್ದಿದ್ದಂಗೆ ಹೇಳೋದು ಕೂಡ ಬಹಳಷ್ಟು ಕಷ್ಟ. ಅಂತ ಪರಿಸ್ಥಿತಿನಲ್ಲಿ ಪತ್ರಕರ್ತ ನಾವು ಎಲ್ರಿಗೂ ಎದುರಾಕೊಂಡು ಎಲ್ರಿಗೂ ವಿರೋಧವನ್ನು ಕಟ್ಕೊಂಡು ಇರೋ ವಿಚಾರ ಇದ್ದಿದ್ದಂಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿಕೊಂಡು ನಾವೆಲ್ಲರೂ ಕೂಡ ಸ್ನೇಹಿತರು ಹೋಗ್ತಾ ಇದ್ವಿ. ನಮ್ದೊಂದು ಅಸೋಸಿಯೇಷನ್ ಇದೆ, ಕರ್ನಾಟಕ ಪತ್ರಕರ್ತರ ಸಂಘ ಅಂತ. ನೀವೆಲ್ಲರೂ ಅನ್ಕೊಂಡಿರ್ಬೋದು ಇವ್ರ ಅಸೋಸಿಯೇಷನ್ ನಮ್ಮಲ್ಲಿ ಯಾಕೆ ಬಂದ್ ಮಾಡ್ತಿದಾರಪ್ಪ ಕಾರ್ಯಕ್ರಮ ಅಂತ. ನಮ್ದು ಏಕೈಕ ಉದ್ದೇಶ ಇಷ್ಟೇ, ಪತ್ರಿಕೆಗಳನ್ನ ಹೆಚ್ಚೆಚ್ಚು ಓದೋದು ಅಭ್ಯಾಸವನ್ನ ಮಾಡ್ಕೊಳ್ಳಿ. ಆ ಪತ್ರಿಕೆಗಳು ಓದೋದ್ರಿಂದ ನಿಮ್ಗೆ ಏನು ಉಪಯೋಗ ಆಗುತ್ತೆ, ಏನು ಅನುಕೂಲ ಆಗುತ್ತೆ, ಏನು ಅನಾನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ನಿಮ್ಗೆ ತಿಳಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ದಯಮಾಡಿ ಎಲ್ಲಾ ಮಕ್ಕಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಲ್ಲಿ ನನ್ನ ಮನವಿ ಇಷ್ಟೇ, ನೀವು ಮೊಬೈಲ್ಗೆ ಹೆಚ್ಚು ದಾಸರಾಗದೆ ಪತ್ರಿಕೆಗಳನ್ನ ಓದ್ತಕ್ಕಂಥ ಅಭ್ಯಾಸವನ್ನು ಮಾಡಿಕೊಂಡ್ರಿ. ಪತ್ರಿಕೆಗಳನ್ನ ಓದೋದ್ರಿಂದ ನೀವು ಒಳ್ಳೆ ಉತ್ತಮ ಒಂದು ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ತೀರಿ, ಒಳ್ಳೆ ಹುದ್ದೆಗಳಿಗೆ ನೀವು ಹೋಗ್ತೀರಿ ಅಂತಕ್ಕಂಥ ಆಶಾ ಭಾವನೆಯನ್ನ ವ್ಯಕ್ತಪಡಿಸ್ತಾ ಈ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. 40 ನಿಮಿಷ ಪೂರ್ತಿ ಕೇಳ್ತಕ್ಕಂಥ ಪೇಷನ್ಸ್ ನಮ್ಮಲ್ಲಿ ಹೋಗಿದೆ. ಅದೇ ಮೊಬೈಲ್ ನಮ್ಮ ಕೈಯಲ್ಲಿದ್ರೆ ಎಷ್ಟು ಗಂಟೆ ಆಗುತ್ತೋ, ಟೈಮ್ ಎಷ್ಟಾಗಿರ್ತೋ, ಟಿಫನ್ ಮಾಡೋದ್ರ ಮೇಲೆ ನಮಗೆ ಎಚ್ಚರಿಕೆ ಇರಲ್ಲ, ಊಟದ ಟೈಮ್ ಇರಲ್ಲ, ಮನೆಯಲ್ಲಿ ಅಮ್ಮ ಅನಿಸ್ತಿರ್ತಾರೆ, ಅಪ್ಪ ಅನಿಸ್ತಿರ್ತಾರೆ, ಟೈಮ್ ಆಯ್ತು ಕಣೋ, ಸ್ಕೂಲಿಗೆ ಟೈಮ್ ಆಗುತ್ತೆ, ಟಿಫನ್ ಮಾಡೋ, ಅಲ್ಲಿ ಇಟ್ಟಿದ್ದೀನಿ ತಿನ್ನೋ ಅಂತಂದ್ರೆ ಮೊಬೈಲ್ ನೋಡ್ಕೊಂತಾನೆ ತಿಂತಾ ಇರ್ತೀವಿ. ಅದು ಇಡ್ಲಿನ, ಉಪ್ಮಾನ, ಕೇಸರಿ ಭಾತ ಏನು ಗೊತ್ತಾಗಲ್ಲ. ಅದು ಅಷ್ಟು ನಾವು ಮಗ್ನರಾಗ್ಬಿಟ್ಟಿದೀವಿ ಮೊಬೈಲಲ್ಲಿ. ಹೌದಲ್ಲ? ಒಪ್ಕೊಳ್ತಿರಲ್ಲ ಅದನ್ನೆಲ್ಲರೂ ಕೂಡ. ನಾವಂತೂ ಒಪ್ಕೊಳ್ತೀವಪ್ಪ, ನಾವು ಮನೇಲಿ ಟಿಫನ್ ಮಾಡಿ ಊಟ ಮಾಡಿ ಮೊಬೈಲ್ ಇಟ್ಕೊಂಡೆ ತಿಂತಾ ಇದ್ವಿ ಅಂದ್ರೆ ನಾವು ಕೆಟ್ಟ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ. ಬಟ್ ನಾವು ಇದನ್ನ ಆಲೋಚನೆ ಮಾಡ್ಬೇಕು ಗಂಭೀರವಾಗಿ. ನಮ್ಮ ಏಕಾಗ್ರತೆ, ನಮ್ಮ ಆಲೋಚನೆ ಬುದ್ಧಿಮಟ್ಟವನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಕೆಟ್ಟ ವಸ್ತುವನ್ನ ನಾವು ಬಗಲಲ್ಲಿ ಇಟ್ಕೊಂಡೇ ಬಗೆಹರ್ತೀವಿ. ಇದು ಬಹಳ ಕೆಟ್ಟ ವಸ್ತು ಅಂತ ಹೇಳ್ತೀನಿ. ಯಾಕಂದ್ರೆ ನಾವು ಮಾಡ್ತಕ್ಕಂಥ ಕೆಲಸ, ನಾವು ಮುಡ್ತಕ್ಕಂಥ ಗುರಿ, ಇದೆಲ್ಲವನ್ನೂ ಕೂಡ ದಾರಿ ತಪ್ಪಿಸ್ತಕ್ಕಂಥ ಇದೊಂದು ಯಂತ್ರ. ನನ್ನ ಪ್ರಕಾರ ಇದು ನಮ್ಮ ಗುರಿ, ನಮ್ಮ ಸಾಧನೆಗೆ ದಾರಿ ತಪ್ಪಿಸ್ತಕ್ಕಂಥ ಯಂತ್ರ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಟ್ ಮೊಬೈಲ್ ನಿಮಗೆ ಎಷ್ಟು ನಿಮಗೆ ಅಪಾಯ ಅಂತಂದ್ರೆ, ಒಳ್ಳೇದು ಎಷ್ಟಿರುತ್ತೋ 100 ಅಲ್ಲಿ ಒಂದು 20% ಒಳ್ಳೇದಿದ್ರೆ 80% ನಿಮಗೆ ಇದು ಮಾರಕ.
ನಾವು ಓದ್ತಾ ಇರ್ಬೇಕಾದ್ರೆ ಗುರುಗಳೇ ಮುನ್ಸಿಪಾಲ್ ಆ ಮನೆ ಬಗಲಲ್ಲಿ ಲೈಬ್ರರಿ, ಆ ಲೈಬ್ರರಿಯಲ್ಲಿ ಕೂಡ ಆ ಗ್ರೂಪ್ ಸ್ಟಡೀಸ್ ಮತ್ತೆ ಲೈಬ್ರರಿಯಲ್ಲಿ ಕುತ್ಕೊಂಡು ಓದ್ಬೇಕಾದ್ರೆ ಬುಕ್ಸ್ಗೋಸ್ಕರ ವೇಟ್ ಮಾಡೋದು. ಉಳಿದವರೆಲ್ಲರೂ ಓದ್ತಾ ಇದ್ರು, ನಿಮ್ ಆಯ್ತೇನೋ ಅಂತೇಳಿ. ಅಂದ್ರೆ ಲೈಬ್ರರಿಗಳು ತುಂಬಿ ಹುಡುಕ್ತಾ ಇತ್ತು ಆ ಟೈಮಲ್ಲಿ. 2010ರಿಂದ ಆ ಕಡೆ ಹೇಳ್ತಾ ಇದ್ದಾರೆ, 2010ರಿಂದ ಆ ಕಡೆ 2005, 2003, 2001, 2000 ಇಸ್ವಿ ಆ ಟೈಮಲ್ಲಿ ಹಾಗಿತ್ತು. ಬಟ್ ಈಗ ಕಾಲೇಜುಗಳಲ್ಲಿ ನಾವೆಲ್ಲ ಓಡಾಡ್ತೀವಿ, ವೀರೇಶ್ವರ ಕಾಲೇಜು ಮತ್ತೆ ಬೇರೆ ಬೇರೆ ಸ್ಕೂಲ್ಗಳು, ಕಾಲೇಜ್ ಆವರಣಗಳಲ್ಲಿ ಈ ನಿಮಗೆ ಕುತ್ಕೊಳ್ಳಿಕ್ಕೆ ಒಂದು ಒಳ್ಳೆ ನೆರಳಿರುತ್ತೆ, ಗಿಡ ಗಂಟೆಗಳು ಬಹಳಷ್ಟು ಅನುಕೂಲಗಳಿದ್ದಾವೆ. ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ಮಕ್ಕಳು ಮೇಡಮ್ ಇವತ್ತು ಮಾತಾಡೋಷ್ಟು ಟೈಮ್ ಇಲ್ಲ, ಸ್ನೇಹಿತರ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ಮಕ್ಕಳು. ಸ್ಕೂಲಲ್ಲಿ ಯಾವ ವಿಷಯದ ಬಗ್ಗೆ ಏನ್ ಮಾತಾಡತಕ್ಕಂಥ ಡಿಸ್ಕಷನ್ ಮಾಡ್ತಕ್ಕಂಥ ವ್ಯವಧಾನ ಕೂಡ ಇರಲ್ಲ. ಮೊಬೈಲ್ ಇಟ್ಕೊಂಡು ಒಬ್ಬೊಬ್ಬರೇ ಕುತ್ಕೊಂಡಿರ್ತಾರೆ, ಆ ಗಿಡಗಳ ಕೆಳಗೆ ಮೆಸೇಜ್ ಮಾಡ್ಕೊಂತ, ರೀಲ್ಸ್ ನೋಡ್ಕೊಂತ ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಬಟ್ ಒಂದು ವಿಚಾರ ನೋಡ್ರಿ, ಹಲವಾರು ಬಾರಿ ನೀವೆಲ್ಲರೂ ಕೇಳಿರ್ತೀರಿ, ಮೊಬೈಲ್ ಹೇಳುತ್ತೆ ತಲೆ ತಗ್ಗಿಸಿ ನನ್ನನ್ನು ನೋಡು, ಜೀವನ ಪರ್ಯಂತ ನೀನು ತಲೆ ಹತ್ತಲಾರ್ದಂಗ್ ಮಾಡ್ತೀನಿ. ಒಂದು ಬುಕ್ ಆಗ್ಲಿ ಪತ್ರಿಕೆಗಳಾಗ್ಲಿ ತಲೆ ತಗ್ಗಿಸಿ ನೀವು ಶ್ರದ್ಧೆಯಿಂದ ಓದು, ಜೀವನದಲ್ಲಿ ಸಮಾಜದಲ್ಲಿ ನಿನ್ನ ತಲೆ ಎತ್ತಿ ನಾನು ತಿರುಗಂಗ್ ಮಾಡ್ತೀನಿ ಅಂತ. ಬಟ್ ಈ ಮಾತನ್ನ ನೀವು ಎಷ್ಟು ಜನ ವಿದ್ಯಾರ್ಥಿಗಳು ಜೀವನದಲ್ಲಿ ಅಳವಡಿಸ್ಕೊಳ್ತೀರೋ ಏನೋ ಗೊತ್ತಿಲ್ಲ ನನಗೆ. ನಿಮ್ಮೆಲ್ಲರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ಲಿಕ್ಕೆ, ಮನವಿ ಮಾಡ್ಲಿಕ್ಕೆ ನಿಮ್ಮ ಕಾಲೇಜಿಗೆ ನಾವು ಬಳ್ಳಾರಿಯಿಂದ ಬಂದಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಪತ್ರಿಕಾ ನಾವೆಲ್ಲರೂ ಸ್ನೇಹಿತರೆಲ್ಲ ಸೇರಿ ಹಬ್ಬದ ರೀತಿ ನಾವು ಆಚರಣೆ ಮಾಡಬಹುದಾಗಿತ್ತು, ಬಹಳ ಗ್ರ್ಯಾಂಡ್ ಆಗಿ ಮಾಡಬಹುದಾಗಿತ್ತು. ಬರ್ತಡೇಗಳನ್ನೆಲ್ಲ ಹ್ಯಾಕ್ ಮಾಡ್ತೀರಿ ನೀವೆಲ್ಲ, ಹೊಸ ಬಟ್ಟೆ ಹಾಕೊಂಡು ಕೇಕ್ ಕಟ್ ಮಾಡಿ ಅಪ್ಪ ಅಮ್ಮ ಸ್ನೇಹಿತರು ಎಲ್ಲರ ಮಧ್ಯೆ ಎಷ್ಟು ಎಂಜಾಯ್ ಮಾಡ್ತೀರಿ ಹೇಳಿ. ನಾವು ಕೂಡ ಆತ ಮಾಡಬಹುದಾಗಿತ್ತು, ಎಲ್ಲ ಸ್ನೇಹಿತರೆಲ್ಲ ಕಲ್ತು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಮತ್ತೊಂದು ಏನೋ ಮಾಡಿ ಅದ್ದೂರಿಯಾಗಿ ಮಾಡಬಹುದಾಗಿತ್ತು. ಬಟ್ ನಾವೆಲ್ಲರೂ ಕೂಡ ವಿಚಾರವಂತರು, ನಮ್ಮ ಸ್ನೇಹಿತರು ಹೇಳ್ತಾ ಇರ್ತಾರೆ ಸಮಾಜ ಅಂತೇಳಿ ನೀವು ಹಾಳಾಗಿ ಹೋಗ್ತೀರಿ ಅಂತ ಹೇಳಿ ಹೇಳಲ್ಲ. ಸಮಾಜಕ್ಕೋಸ್ಕರ ನಮ್ಮ ಜೀವನವನ್ನು ಮುಡುಪಾಗಿ ಇಟ್ಬಿಟ್ಟಿದ್ವಿ. ನಮಗೊಂದು ಹುಚ್ಚು, ಸಮಾಜದಲ್ಲಿ ಏನಾದ್ರೂ ಒಂದಿಷ್ಟಾದ್ರೂ ಬದಲಾವಣೆಯನ್ನ ಮಾಡೋಣ. ಪೂರ್ತಿ ಆಗಂತೂ ಆಗಲ್ಲ, ಒಂದಿಷ್ಟಾದ್ರೂ ಬದಲಾವಣೆ. ಈಗ ನೋಡ್ರಿ, ನಿಮ್ಮಲ್ಲಿ ಇರ್ತಕ್ಕಂಥ 50 ಮಕ್ಕಳಲ್ಲಿ ನಾವೆಲ್ಲರೂ ಪೂರ್ತಿಯಲ್ಲಿ ಮಾತಾಡಿರ್ತಕ್ಕಂಥವ್ರು ಮಾತುಗಳನ್ನ ಒಂದು 10 ಜನ ವಿದ್ಯಾರ್ಥಿಗಳಾದ್ರೂ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥಕ. ನಾವು ಇಷ್ಟೊತ್ತಿಗೆ ಕುಂತು ನಿಮಗೇನು ನಾವು ಉಪದೇಶವನ್ನು ಕೊಡ್ತೀವಲ್ಲ ಅದಕ್ಕೆ ಬೆಲೆ ಇಲ್ಲ. ಆ ಉದ್ದೇಶಕ್ಕೆ ನಾವು ಇಲ್ಲಿ ಬಂದು ನಿಮಗೆ ಎಚ್ಚರಿಸಲಿಕ್ಕೋಸ್ಕರ ಬಂದಿದ್ದೀವಿ. ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಮೊಬೈಲ್ ಅನ್ನ ಬಳಸ್ರಿ, ಇಲ್ಲ ಅಂತಲ್ಲ. ಮೊಬೈಲ್ ಇಲ್ಲ ಅಂತ ಕೂಡ ನಮಗೆ ಇರೋಕ್ಕಾಗಲ್ಲ, ಬದುಕಷ್ಟು ಶಕ್ತಿಗಳಿಲ್ಲ, ಅಷ್ಟು ಅದು ಆಕರ್ಷಣೆ ಮಾಡ್ತಾ ಇದೆ ನಮ್ಮನ್ನ. ಬಟ್ ಅದು ಇರ್ಲಿ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದು ಇತಿಮಿತಿಯಲ್ಲಿರ್ಲಿ. ನೀವು ಪತ್ರಿಕೆಗಳನ್ನ, ಬುಕ್ಸ್ಗಳನ್ನ ಹೆಚ್ಚೆಚ್ಚು ಓದೋದ್ರಿಂದ ನೀವು ಇಟ್ಕೊಂಡಿರ್ತಕ್ಕಂಥ ಗುರಿ, ನೀವೇನು ಒಂದು ಕನಸನ್ನ ಏನಿಟ್ಕೊಂಡಿರ್ತೀರಲ್ಲ, ನಾನು ಡಾಕ್ಟರ್ ಆಗ್ಬೇಕು, ನಾನು ಇಂಜಿನಿಯರ್ ಆಗ್ಬೇಕು, ನಾನು ಲೆಕ್ಚರರ್ ಆಗ್ಬೇಕು, ನಾನು ಇನ್ನೊಂದೇನೋ ಉನ್ನತ ಹುದ್ದೆಯ ಅಧಿಕಾರಿ ಸ್ಥಾನಕ್ಕೆ ಹೋಗ್ಬೇಕು ಅಂತಕ್ಕಂಥ ನಿಮ್ಮ ಗುರಿ ಏನಿದೆಲ್ಲ, ಆ ಗುರಿ ನೀವು ಮುಟ್ಟಬೇಕಂದ್ರೆ ದಯಮಾಡಿ ಹೇಳ್ತೀನಿ, ಪತ್ರಿಕೆಗಳನ್ನ, ಬುಕ್ಸ್ಗಳನ್ನ ನೀವು ಹೆಚ್ಚೆಚ್ಚು ಓದೋದ್ರಿಂದ ನೀವು ಒಂದು ಉತ್ತಮ ವ್ಯಕ್ತಿ ಮತ್ತೆ ಉತ್ತಮ ಸಾಧನೆಯನ್ನ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಬಟ್ ಮೊಬೈಲ್ ನಲ್ಲಿ ನೀವು ಹೆಚ್ಚೆಚ್ಚು ಮಗ್ನರಾಗೋದ್ರಿಂದ ನೀವು ಅದರಲ್ಲೇ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಮೇಡಮ್ ಇತ್ತೀಚೆಗೆ ಮೆಸೇಜ್ಗಳಲ್ಲಿ ನೋಡ್ರಿ, ಯಾರೋ ಏನೋ ರೀಲ್ಸ್ ಹಾಕಿರ್ತಾರೆ, ಯಾರೋ ಏನೋ ಫೋಟೋ ಹಾಕಿರ್ತಾರೆ, ಅದಕ್ಕೇನೋ ನೀವು ಕಾಮೆಂಟ್ ಮಾಡ್ತೀರಿ, ಅವ್ರ ಕಡೆಯಿಂದ ಏನೋ ಬರುತ್ತೆ, ನೀವೇನೋ ಫೋಟೋಸ್ ಹಾಕ್ತೀರಿ, ಅದರಲ್ಲಿ ಜಗಳ, ಅದರಲ್ಲಿ ಕ್ಲಾಶಸ್. ನಿಮ್ಮ ಮೈಂಡ್ ಅನ್ನು ಏನ್ ಮಾಡುತ್ತೆ ಹೇಳಿ, ನಮ್ ದುಡ್ಡನ್ನು ನಾವು ಖರ್ಚು ಮಾಡಿ, ಮೊಬೈಲ್ ಪರ್ಚೇಸ್ ಮಾಡ್ಲಿಕ್ಕೆ ನಮ್ ದುಡ್ಡೇ, ಇಂಟರ್ನೆಟ್ ಹಾಕ್ಲಿಕ್ಕೆ ನಮ್ಮ ಗುರುಗಳು ಹೇಳಿದಂಗೆ ಇಂಟರ್ನೆಟ್ಗೂ ನಮ್ದೇ ದುಡ್ಡು. ಅದರಲ್ಲಿ ನಾವು ಕುತ್ಕೊಂಡು ಏನು ಮೆಸೇಜಸ್ ಅವೆಲ್ಲ ಮಾಡ್ತೀವಲ್ಲ, ನಮ್ಮ ಅಮೂಲ್ಯವಾದ ಟೈಮ್ ಅನ್ನ ಕೂಡ ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ. ನಮ್ದೇ ದುಡ್ಡು, ನಮ್ದೇ ಟೈಮು, ನಾವೇ ಎಲ್ಲದರಲ್ಲಿ ಹಾಳು ಮಾಡ್ಕೊಂಡು ನಮ್ಮ ಜೀವನವನ್ನ ಇವತ್ತು ಹಾಳು ಮಾಡ್ಕೊಳ್ತಾ ಇದ್ದೀವಿ. ದಯಮಾಡಿ ಮಕ್ಕಳಿಗೆ ಹೇಳ್ತೀವಿ, ಒಂದು ಜಿಲ್ಲೆಯಲ್ಲೇ 1 ಲಕ್ಷ ಸೈಬರ್ ಕೇಸ್ ಆಗಿದೆ ವಿದ್ಯಾರ್ಥಿಗಳು. ನೋಡಿ, ನೀವು ಹೆಚ್ಚೆಚ್ಚು ಈಗ ನೋಡ್ರಿ, ಮೊಬೈಲ್ಗಳಿಂದ ಎಷ್ಟೆಷ್ಟು ಮಾರಕವಾಗಿ ಆಗ್ತಾ ಇದೆ ಅಂದ್ರೆ, ಅದರಲ್ಲಿ ಟೆಕ್ನಾಲಜಿ ಎಷ್ಟೆಷ್ಟು ಬೆಳೀತಾ ಇದೆಯೋ ಅಷ್ಟೆಷ್ಟು ಮೋಸ, ವಂಚನೆ ಇವೇ ಹೆಚ್ಚಾಗ್ತಾ ಇದೆ. ದಯಮಾಡಿ ಮಕ್ಕಳಿಗೆ ಮೇಡಮ್ ಅವರು ಹೇಳ್ತಾ ಇದ್ರು, ಲೈಬ್ರರಿಗೆ ಹೆಚ್ಚೆಚ್ಚು ಹೋಗ್ರಿ, ಅಲ್ಲಿ ನಿಮಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ತಿಳಿಸ್ರಿ, ಅದನ್ನ ನಾವು ಬಗೆಹರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು.
ಹಾಗಾಗಿ ನೀವೆಲ್ಲರೂ ಕೂಡ ಮಕ್ಕಳು ಹೆಚ್ಚಾಗಿ ಓದೋರ ಕಡೆ ಗಮನ ಹರಿಸ್ರಿ. ಪತ್ರಿಕೆಗಳನ್ನ ಓದ್ರಿ. ನಿಮಗೆ ಎಕ್ಸಾಮ್ಗಳಲ್ಲಿ ಬರ್ತಕ್ಕಂಥ ಸ್ಪರ್ಧಾತ್ಮಕ ಎಕ್ಸಾಮ್ಸ್ ನೀವೇ ಎದುರಿಸ್ತೀರಲ್ಲ, ಅದರಲ್ಲಿ ನಿಮ್ಗೆ ಒಂದು 70-80% ಬರ್ತಕ್ಕಂಥ ವಿಚಾರಗಳು ನಿಮಗೆಲ್ಲವೂ ಕೂಡ ಪತ್ರಿಕೆಯಲ್ಲೇ ಇರ್ತಾವೆ. ಹಾಗಾಗಿ ಪತ್ರಿಕೆಯನ್ನು ಓದ್ತಕ್ಕಂಥ ನೀವು ಹವ್ಯಾಸವನ್ನು ಬೆಳೆಸ್ತಾರೆ. ನೋಡ್ರಿ, ಪತ್ರಿಕೆಯನ್ನ ಓದ್ತಾ ಸ್ವಂತ ಪತ್ರಿಕೆಯನ್ನ ಮಾಡಿಕೊಂಡು ಇವತ್ತು 50 ಜನಕ್ಕೆ ಕೆಲಸ ಕೊಟ್ಟು ನಿಮ್ಮೆಲ್ಲರ ಎದುರುಗಡೆ ನಾನು ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ನನಗೆ ಪತ್ರಿಕೆ ಕಲಿಸ್ಕೊಟ್ಟಿರ್ತಕ್ಕಂಥ ಪಾಠ, ಪತ್ರಿಕೆಯನ್ನು ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆದು ರವಿ ಬೆಳೆಗಳು ಅಂತಂದ್ರೆ ಎಲ್ಲರೂ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅನ್ಯ ಕಾರ್ಯಕ್ರಮ ಗುರುಗಳು ಮತ್ತೆ ಸ್ವಾಮೀಜಿಯವರ ಪಾದಗಳಿಗೆ ವಂದಿಸುತ್ತ ಹಲವಾರು ಜನ ವೇದಿಕೆ ಮೇಲೆ ಇರ್ತಕ್ಕಂಥ ಸ್ನೇಹಿತರೆಲ್ಲ ಕೂಡ ಸೇರಿ ನಾವೆಲ್ಲ ಪತ್ರಕರ್ತರು ಹಬ್ಬ ಇದೆ, ಪತ್ರಿಕಾ ದಿನಾಚರಣೆ ಅಂತಕ್ಕಂಥದ್ದು ನಮ್ಮೆಲ್ಲ ಪತ್ರಕರ್ತರದ್ದು ಹಬ್ಬ. ಹಾಗಾಗಿ ನಾವು ವಿಶಿಷ್ಟವಾಗಿ ಮಾಡಬೇಕು, ನಿಮ್ಮಗಳ ಮಧ್ಯೆ ಆಚರಿಸಬೇಕು ಅಂತಕ್ಕಂಥ ಒಂದು ಏಕೈಕ ಉದ್ದೇಶದಿಂದ ಇವತ್ತು ನಮ್ಮ ಪತ್ರಕರ್ತರ ಹಬ್ಬದ ಜೊತೆಗೆ ನೀವೇನು ಓದ್ತಕ್ಕಂಥ ವಿದ್ಯಾರ್ಥಿಗಳು ಓದಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡು ಈ ಕಾಲೇಜಿಗೆ, ಈ ತಾಲೂಕಿಗೆ, ಈ ಜಿಲ್ಲೆಗೆ ಕೀರ್ತಿಯನ್ನು ತಂದಿರತಕ್ಕಂಥ ನಿಮ್ಮಗಳನ್ನ ಅಭಿನಂದಿಸಬೇಕು. ನಿಮ್ಮಗಳನ್ನ ನಾವು ಪ್ರತಿಭಾ ಪುರಸ್ಕಾರ ಮಾಡಬೇಕು. ನಿಮ್ಮ ಕಾಲೇಜಿನಲ್ಲೇ ನಿಮ್ಮಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಾರಲ್ಲ ನಮ್ಮ ಸ್ನೇಹಿತರು, ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಅದರ ಜೊತೆಗೆ ನಿಮ್ಮ ಕಾಲೇಜಿನಲ್ಲಿ ಆಚರಣೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಪ್ರಿನ್ಸಿಪಾಲ್ ಮೇಡಮ್ ಅವರು ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಅಂತ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿ ಇನ್ನು ಒಂದು ಕ್ಲಾಸಿಗೆ 40 ನಿಮಿಷ ಅಂತ ಅನ್ಕೊಂತೀವಿ. ನಾವು ಓದ್ಬೇಕಾದ್ರೆ 40 ನಿಮಿಷ ಒಂದು ಪೀರಿಯಡ್ಗೆ. ನಿಮಗೆ 1 ಅವರ್ ಆಗಿದೆ. ಸ್ವಾಮಿ ಅವರೇ, ಶ್ರೀ ಕೆ ವೀರಭದ್ರಗೌಡ ಸರ್ ಅವರೇ, ಉಳಿದಂತ ಎಲ್ಲ ಮಾತನಾಡ ಸತ್ಯತೆಯನ್ನ ವಿಮರ್ಶೆ ಮಾಡಬೇಕು. ಆ ವಿಮರ್ಶೆಯನ್ನ ಬರಲಿಕ್ಕೆ ಧೈರ್ಯವೂ ಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿಯ ಒಂದು ಮನೆ ಇತ್ತು, ಒಂದು ರೋಡ್ ಸೈಡ್ ಇತ್ತು ಅಂತ ಹೇಳಿದ್ರೆ ಅದನ್ನ ಎಳಬೇಕು ಅಂತ ಹೇಳಿದ್ರೆ ಅದು ತಪ್ಪು, ಅದು ರೋಡ್ ಸೈಡ್ ಅಲ್ಲಿ ಇದೆ ಅಂತ ಬರೆಯುವಂತ ಬರದೇ ಜನರಿಗೆ ಪ್ರಜ್ಞೆಯಿಂದ ಕೊಡುವಂತಹ ಕೆಲಸ ಮಾಡೋದಿದೆಯಲ್ಲ, ಬಹಳ ಕಷ್ಟ ಅದು. ಯಾಕಂದ್ರೆ ಅದರಿಂದ ನೂರಾರು ರೀತಿಯ ತೊಂದರೆಗಳು ಬರ್ತದೆ, ಅವುಗಳು ಎದುರಿಸುವ ಶಕ್ತಿ ಬೇಕು ಪತ್ರಕರ್ತರಿಗೆ. ಸೊ ಇಲ್ಲ ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಅವರು ಧೈರ್ಯದಿಂದ ಇದ್ರೆ ಆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಒಂದು ಪತ್ರಕರ್ತರೆಲ್ಲ ಸೇರ್ಕೊಂಡು ಇದರ ಪತ್ರಿಕಾ ದಿನಾಚರಣೆಯನ್ನು ಮಾಡುವಂತಹದ್ದು ತುಂಬಾ ಸಂತೋಷದ ವಿಷಯ ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ಪ್ರಜಾಪ್ರಭುತ್ವದಲ್ಲಿ 4 ಅಂಗಗಳಂತ ಹೇಳ್ತೀವಿ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂತ ಹೇಳ್ತೀವಿ. ಈ ಪತ್ರಿಕೋದ್ಯಮದ 4ನೇ ಅಂಗ ಇದು. ಬಹುಶಃ ಪತ್ರಿಕೋದ್ಯಮ ಇದ್ದರೆ ಆ 3 ಅಂಗಗಳಿಗೆ ಸ್ವತಂತ್ರ ಇದ್ರೂ ಕೂಡ ಅದನ್ನ ಪ್ರಶ್ನೆ ಮಾಡುವವರು ಯಾರು ಇಲ್ಲದೆ ಆಗ್ಬಿಡ್ತಾರೆ. ಹಾಗಾಗಿ ಪ್ರಶ್ನೆ ಮಾಡುವಂತಹ ತಾಕತ್ತಿರುವಂತಹ ಪತ್ರಿಕೋದ್ಯಮಕ್ಕೆ. ಸೊ ಆ ಪತ್ರಿಕೋದ್ಯಮದ ಮೂಲಕ 3 ಅಂಗಗಳು ದೇಶವನ್ನು ಸರಿಯಾಗಿ ನಡೆಸುವ ಮಾರ್ಗಕ್ಕೆ ಕೈ ತೋರಿಸುವಂತಹವರು, ದಾರಿ ತೋರಿಸುವಂತಹವರು. ಸೊ ಹಾಗಾಗಿ ಇವರಿಗೆ ಸಮಾಜದಿಂದ ಎಲ್ಲ ರೀತಿಯ ಗೌರವವನ್ನು ಕೊಡಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ಸೊ ಹಾಗೆ ಈ ಪತ್ರಿಕಾ ದಿನಾಚರಣೆಯ ಪ್ರಯುಕ್ತ ನಮ್ಮ ವೀರಭದ್ರಗೌಡರು ನಮ್ಮ ಕಾಲೇಜಿಗೆ ಪ್ರತಿದಿನ ಕೂಡ 50 ಪೇಪರ್ಗಳನ್ನು ಕಳಿಸ್ತಾ ಇದ್ದಾರೆ. ಆ ಪೇಪರ್ಗಳನ್ನ ಮಕ್ಕಳಿಗೆ ನಾವು 5 ಜನಕ್ಕೆ ಬೆಂಚ್ಗಳನ್ನು ಕೊಟ್ಬಿಟ್ಟು 5 ಜನ ಓದನ್ನು ಮಾಡ್ತಾ ಇದ್ದೀವಿ. ಹೋಗ್ಬಿಟ್ಟು ಪ್ರತಿದಿನ ಒಬ್ಬೊಬ್ಬರು ಮನೆಗೆ ತಗೊಂಡೋಗ್ಬೇಕು. ಅದನ್ನ ಎಲ್ರಿಗೂ ಆಗಲಿಲ್ಲ, ಪ್ರತಿದಿನ ಒಬ್ಬೊಬ್ಬರು ಮನೆಗೆ ತಗೊಂಡೋಗ್ಬಿಟ್ಟು ಅವ್ರ ಮನೆಯಲ್ಲಿ ಸುತ್ತಮುತ್ತ ಓದುವಂತಹ ಕಾರ್ಯಕ್ರಮವನ್ನು ಮಾಡ್ತೀವಿ. ಸೊ ಹೀಗೆ ಪತ್ರಿಕೆಯನ್ನ ಓದುವ ಹವ್ಯಾಸವನ್ನ ಬೆಳೆಸ್ಕೋಬೇಕು. ನಾವು ಪ್ರತಿದಿನ ನಾವು ಕೂಡ ಬೆಳಗ್ಗೆ ಎದ್ದು ಕೂಡಲೇ ಪತ್ರಿಕೆ ಓದಿದ್ರೆ ಮುಂದಿನ ಕೆಲಸನೇ ಮಾಡೋದಿಲ್ಲ. ಸೊ ಆ ಕೆಲಸ ಆದ ನಂತರದಲ್ಲಿ ನಾವು ನ್ಯೂಸ್ ನೋಡ್ತೀವಿ. ಆದ್ರೆ ನ್ಯೂಸ್ ನೋಡಿದಾಗ ಅದು ಬೇರೆ ಸ್ಕ್ರೀನ್ ಮೇಲೆ ಹೋಗ್ಬಿಡ್ತಾರೆ, ಅವ್ರ ತಲೆಯಲ್ಲಿ ಇರೋದಿಲ್ಲ. ಆದ್ರೆ ಪತ್ರಿಕೆಯನ್ನು ಓದ್ತೀವಲ್ಲ, ಓದ್ದಾಗ ಅದು ಮೈಂಡ್ ಅಲ್ಲಿ ಫಿಕ್ಸ್ ಆಗ್ತದೆ. ಅದಕ್ಕೆ ನಾವು ಪುಸ್ತಕಗಳನ್ನ ಓದ್ತೀವಲ್ಲ, ಯಾಕೆ ನೀವು ಮೊಬೈಲ್ ನೋಡೋದಕ್ಕೂ ಪುಸ್ತಕ ಓದೋದಕ್ಕೂ ವ್ಯತ್ಯಾಸ ಇದೆ. ಪುಸ್ತಕ ಓದಿದಾಗ ಮನಸ್ಸಿನಲ್ಲಿ ಬಹಳ ಆಳವಾಗಿ ಬೇರೆ ಇರ್ತದೆ. ಬಹುಶಃ ಕಥೆಗಳ ಕಾದಂಬರಿನ ಓದಿದ್ರೆ ನೀವು ಎಷ್ಟು ವರ್ಷ ಆದ್ರೂ ಮರೆಯೋದಿಲ್ಲ.
ಮೊಬೈಲ್ ನೀವು 10 ಸಲ ನೋಡ್ರಿ ಒಂದು ಅರ್ಧ ಗಂಟೆ ಮಾಡ್ಕೊಳ್ತೀರ. ಅದಕ್ಕೆ ನಾವು ಯಾವುದೇ ನ್ಯೂಸ್ ಅನ್ನು ನೋಡ್ಲಿಕ್ಕಿಂತ ಪತ್ರಿಕೆಯನ್ನು ಓದಿದಾಗ ಇವತ್ತಿನ ದಿನಮಾನದಲ್ಲಿ ಏನಾಗಿದೆ ಎಂಬ ಎಲ್ಲ ವಿಚಾರಗಳು ಕೂಡ ನಮಗೆ ಗೊತ್ತಾಗ್ತದೆ. ಮತ್ತು ಆನಂತರ ಪತ್ರಿಕೆಗಳ ಉಪಯೋಗ ಏನು ಅಂತ ಹೇಳಿದ್ರೆ ಬಹುಶಃ ನೀವು ಪ್ರತಿದಿನವೂ ಕೂಡ ಬಂದಂತಹ ಮುಖ್ಯವಾಗಿರುವಂತಹ ವಿಚಾರಗಳನ್ನ ಕಟ್ ಮಾಡಿ ಇಟ್ಕೋಬೇಕಂತ ದರ್ಶನ. ನೀವು ಓದೋದೇ ಕಷ್ಟ, ಕಟ್ ಮಾಡಿ ನೇರ್ಕೊತಿರೋ ಗೊತ್ತಿಲ್ಲ. ಸೊ ಆದ್ರೆ ಅಲ್ಲಿ ಓದೋ ಅಂತ ಹೇಳಿದ್ರೆ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳುವಂತಹ ಸುಮಾರು 80-90 ಪ್ರಶ್ನೆಗಳು ಪತ್ರಿಕೆಗಳಲ್ಲಿ ಬರ್ತದೆ. ಗಮನಿಸಿ. ಆ ಸಭೆಯಲ್ಲಿ ತೆಲಂಗಾಣದ ಕಾರ್ಯಕ್ರಮದ ದೃಷ್ಟಿ ಇತ್ತು. ಆ ಕಾರ್ಯಕ್ರಮಕ್ಕೆ ಒಬ್ಬ ವ್ಯಕ್ತಿ ಈಗೇನು ಪುರಸ್ಕಾರಗಳಿಗೆ ಈಗೇನು 10ನೇ ಕ್ಲಾಸ್ ಈಗೆಲ್ಲ ಪಾಸ್ ಆದ ವ್ಯಕ್ತಿಗಳಿಗೆ ಅಂಕಗಳಿಗೇನು ಸನ್ಮಾನಿಸ್ತಾರಲ್ಲ, ನಮ್ಮ ಬಳ್ಳಾರಿ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿ ಮೊದಲಿಗೆ ಕ್ಷೇತ್ರನಾಥನಾಗಿರ್ತಕ್ಕಂಥ ಶ್ರೀ ಜಗದೀಶ್ವರ ಸ್ವಾಮಿಯಲ್ಲಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಅರ್ಪಿಸಿ ಇಂದು ಕುರುಗೋಡು ಪಟ್ಟಣದಲ್ಲಿ ನಡೀತಾ ಇರ್ತಕ್ಕಂತಹ ಕರ್ನಾಟಕ ಪತ್ರಕರ್ತರ ಸಂಘ ಕುರುಗೋಡು ತಾಲೂಕು ಘಟಕದ ವತಿಯಿಂದ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಪತ್ರಿಕಾಜ್ಞಾಸದ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಗಣೇಶ ತಾತನವರು ಎಚ್ ವೀರಪ್ಪ ಇವರನ್ನ ಈ ಕಾರ್ಯಕ್ರಮಕ್ಕೆ ತುಂಬುವುದರಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅನ್ನುವಂತಹ ಮಾತುಗಳು ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ನಿರಂತರ ಪ್ರಭು ಮಹಾಸ್ವಾಮಿಗಳು ತುತ್ತೂರು ಸ್ವಾಮಿ ಮಠ